ಪುತ್ತೂರಿನಲ್ಲಿ ನಡೆಯತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವ, ಸಾಮೂಹಿಕ ವಿವಾಹ ಮತ್ತು ಹಿಂದವಿ ಸಮಾಜೋತ್ಸವ ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಸುಳ್ಯದಲ್ಲಿ ಇವತ್ತು ಪೂರ್ವಭಾವಿ ಸಭೆ ನಡೀತಾ ಇದೆ. ಈ ಒಂದು ಸಭೆಗೆ ಸಂಚಾಲಕರಾದಂಥ ಅರುಣ್ ಕುಮಾರ್ ಪುತ್ತಿಲ್ರವರು ಬಂದಿದ್ದಾರೆ. ಹಾಗೆ ಸುಳ್ಯದ ಪುತ್ತಿಲ ಪರಿವಾರ ಟ್ರಸ್ಟ್ನ ಎಲ್ಲ ಸದಸ್ಯರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಬನ್ನಿ, ಯಾವ ರೀತಿಯಾಗಿ ಈ ಕಾರ್ಯಕ್ರಮದ ಆಯೋಜನೆ ಮಾಡ್ತಾರೆ, ಕಾರ್ಯಕ್ರಮದ ರೂಪುರೇಷೆಗಳು ಹೇಗಿದೆ, ಇವೆಲ್ಲವನ್ನು ಕೂಡ ತಮಗೆ ತೋರಿಸ್ತೀವಿ. ಬನ್ನಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಇವತ್ತು ಪುತ್ತೂರಿನ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ್ರವರು ಸುಳ್ಯಕ್ಕೆ ಬಂದಿದ್ದಾರೆ. ಸೊ ಯಾಕಾಗಿ ಬಂದಿದ್ದಾರೆ ಅನ್ನುವಂಥ ವಿಚಾರವನ್ನು ಅವ್ರ ಜೊತೆ ನಾವು ಮಾತಾಡ್ಸೋಣ. ತಮಗೆಲ್ಲರಿಗೂ ತಿಳಿದಂತೆ ನಾನು ಪುತ್ತೂರಿನಲ್ಲಿ ನಡೆತಕ್ಕಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಹಿಂದವಿ ಸಮಾಜೋತ್ಸವ, ಹಾಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಸಾಮೂಹಿಕ ವಿವಾಹ ಅನ್ನುವಂಥ ಒಂದು ಕಾರ್ಯಕ್ರಮದಡಿಯಲ್ಲಿ ಅದರ ಒಂದು ಪೂರ್ವಭಾವಿಯಾಗಿ ಇವತ್ತು ಸುಳ್ಯಕ್ಕೆ ಆಗಮಿಸಿದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಸರ್, ಇವತ್ತು ಈಗಾಗಲೇ ಸುಳ್ಯಕ್ಕೆ ಬಂದಿದ್ದೀರಿ, ಯಾವ ಕಾರಣಕ್ಕಾಗಿ ಬಂದಿದ್ದೀರಿ ಮತ್ತು ಯಾವ ರೀತಿಯಾಗಿ ನೀವು ಕಾರ್ಯಕ್ರಮದ ರೂಪುರೇಷೆಯನ್ನು ಮಾಡಿಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. 29 ಮತ್ತು 30ನೇ ತಾರೀಕಿಗೆ ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರುಮಾರು ಗದ್ದೆಯಲ್ಲಿ 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ, ಸಂಘ ಶತಾಬ್ದಿಯ ನಿಮಿತ್ತ ನಡೆಯತಕ್ಕಂಥ ಸಾಮೂಹಿಕ ವಿವಾಹ ಮತ್ತು ಹಿಂದವಿ ಸಾಮ್ರಾಜ್ಯೋತ್ಸವದ ಆ ಕಾರ್ಯಕ್ರಮಕ್ಕೆ ಸುಳ್ಯದ ಮಹಾಜನತೆಯನ್ನು ಆಹ್ವಾನಿಸಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ನಾವೆಲ್ಲ ಇವತ್ತು ಕಲ್ಕುಡ ದೈವಸ್ಥಾನದಲ್ಲಿ ಸೇರಿದ್ದೇವೆ. ಸುಳ್ಯಕ್ಕೆ ಮತ್ತೆ ಒತ್ತು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಯಾಕೆ ಮಾಡಿದ್ದೀರಿ ಅನ್ನುವಂಥ ಪ್ರಶ್ನೆಗಳು ಬರ್ಬೋದು. ನಾವು ಶ್ರೀನಿವಾಸ ಕಲ್ಯಾಣೋತ್ಸವ ಆರಂಭದ ವರ್ಷದಲ್ಲಿ ಮಾಡಿರತಕ್ಕಂಥ ಸಂದರ್ಭದಲ್ಲಿ ನಮಗೆ ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಮತ್ತು ಆ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಬಹುದೊಡ್ಡ ಪಾಲನ್ನು ಕೊಟ್ಟಿರುವವರು ಸುಳ್ಯದ ಮಹಾಜನತೆ ಅನ್ನೋದನ್ನು ನಮಗೆಲ್ಲರಿಗೂ ನಮ್ಮ ಮನಸ್ಸಿನಲ್ಲಿದೆ. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಆ ಶ್ರೀನಿವಾಸ ಕಲ್ಯಾಣೋತ್ಸವ ಆಗತಕ್ಕಂಥ ಸಂದರ್ಭದಲ್ಲಿ ಸುಳ್ಯದ ಆ ಜನತೆಯನ್ನು ಅವತ್ತಿನ ಆ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಳಬೇಕು ಅನ್ನುವಂಥ ಯೋಚನೆಯ ಜೊತೆಗೆ ಸುಳ್ಯದ ಸಮಿತಿಯವರ ಅಪೇಕ್ಷೆ ಕೂಡ ಇದೆ. ಮುಂದಿನ ದಿವಸದಲ್ಲಿ ಪುತ್ತೂರಿನಲ್ಲಿ ಮಾಡಿರತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಸುಳ್ಯದಲ್ಲಿ ಮಾಡಿದರೆ ಆಗಬಹುದು ಅನ್ನತಕ್ಕಂಥ ಯೋಚನೆಗಳು ಕಾರ್ಯಕರ್ತರಲ್ಲಿದೆ. ಆ ಹಿನ್ನೆಲೆಯಲ್ಲಿ 2 ವರ್ಷಗಳಲ್ಲಿ ಆ ಕಾರ್ಯಕ್ರಮದ ಎಲ್ಲ ಚಿತ್ರಣವನ್ನು ನೂರಾರು ಕಾರ್ಯಕರ್ತರು ಅರಿತಿದ್ದಾರೆ. ಈ ಕಾರ್ಯಕ್ರಮ ಸುಳ್ಯದಲ್ಲಿ ಮಾಡೋದಿದ್ರೆ ಅದು ಅವರಿಗೆ ಮಾಡಲಿಕ್ಕೆ ಅತ್ಯಂತ ಕಡಿಮೆ ಒತ್ತಡದಲ್ಲಿ ಆ ಕಾರ್ಯವನ್ನು ಮಾಡಲಿಕ್ಕೆ ಆಗ್ತದೆ ಅನ್ನತಕ್ಕಂಥ ಯೋಚನೆ ಆ ಕಾರ್ಯಕರ್ತರಲ್ಲಿ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಮತ್ತೆ ಚೆನ್ನಕೇಶವನಲ್ಲಿ ಮತ್ತು ಕಲ್ಕುಡನಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಸುಳ್ಯದಲ್ಲಿ ಮಾಡತಕ್ಕಂಥ ಯೋಗ ಭಾಗ್ಯ ಇಲ್ಲಿನ ಮಹಾಜನತೆಗೆ ಕರುಣಿಸಲಿ ಮತ್ತು ನಾಳ್ದಿನ ಆ 2 ದಿವಸದ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹಿಂದೂ ಸಮಾಜದ ಎಲ್ಲರೂ ಕೂಡ ಆ ಪವಿತ್ರವಾಗಿರ್ತಕ್ಕಂಥ ಶ್ರೀನಿವಾಸನ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಆ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವರ ಜನ್ಮ ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ನಾವು ಸುಳ್ಯದ ಮಹಾಜನತೆಗೆ ನಾಳ್ದಿನ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡುವುದಕ್ಕೋಸ್ಕರ ನಾವು ಬಂದಿದ್ದೀವಿ. ಓಕೆ ಸರ್, ಈಗಾಗಲೇ ನೀವು ತಿಳಿಸಿದಂತೆ ಈ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಸೊ ಇದರಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ಸಂಘ ಶತಾಬ್ದಿ ಅನ್ನುವಂಥ ಒಂದು ಕಾರ್ಯಕ್ರಮ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈಗಾಗಲೇ 100 ವರ್ಷ ತುಂಬಿದೆ. ಅದರ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿಕೊಳ್ತಾ ಇದ್ದೀರಾ ಅನ್ನುವಂಥದ್ದು? ಖಂಡಿತ. ಹಿಂದೂ ಸಮಾಜದ ಮುಂದೆ ಇರತಕ್ಕಂಥ ನೂರಾರು ಸವಾಲುಗಳ ನಡುವೆ
ಆ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರತಕ್ಕಂಥ, ಅದು ಅಪಮಾನ ಆಗಿರತಕ್ಕಂಥ ಸಂದರ್ಭದಲ್ಲಿರ್ಬೋದು, ಅವಮಾನ ಆಗಿರತಕ್ಕಂಥ ಸಂದರ್ಭದಲ್ಲಿರ್ಬೋದು, ಸಂಘರ್ಷ ಆಗಿರತಕ್ಕಂಥ ಸಂದರ್ಭದಲ್ಲಿರ್ಬೋದು, ಈ ಎಲ್ಲ ಸಂದರ್ಭದಲ್ಲಿ ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಆ ಎಲ್ಲ ಸಂದರ್ಭದಲ್ಲಿ ಕೂಡ ಹಿಂದೂ ಸಮಾಜವನ್ನು ಮುನ್ನಡೆಸತಕ್ಕಂಥ ವ್ಯವಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿತ್ತು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದ್ದಿರತಕ್ಕಂಥ ಕಾರಣಕ್ಕೆ ನಾವೆಲ್ಲರೂ ಇವತ್ತು ತಲೆ ಎತ್ತಿ ಸಮಾಜದಲ್ಲಿ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಆಚರಣೆಗಳು, ಅನುಷ್ಠಾನಗಳು ಕೂಡ ಈ ಸಮಾಜದಲ್ಲಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದ್ದರೆ ಅದರ ಹಿಂದೆ ಸಂಘಟಿತವಾಗಿರ್ತಕ್ಕಂಥ ಹೋರಾಟ ಮತ್ತು ಶಕ್ತಿಯನ್ನು ಕೊಟ್ಟಿರುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ಎಲ್ಲರ ಮನಸ್ಸಿನಲ್ಲಿದೆ. ಆ ಹಿನ್ನೆಲೆಯಲ್ಲಿ ಸಂಘ ಶತಾಬ್ದಿಯ ಈ ವರ್ಷದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಸಮಾಜಕ್ಕೆ ಮಾಡಿ ತೋರಿಸಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಸಾಮೂಹಿಕವಾಗಿರ್ತಕ್ಕಂಥ ವಿವಾಹವನ್ನು ಕೂಡ ನಾಳೆ ದಿನ ಶ್ರೀನಿವಾಸ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೇವೆ. ಆ ಮದುವೆಯ ಪೂರ್ಣ ಪ್ರಮಾಣದ ಖರ್ಚು ವೆಚ್ಚಗಳನ್ನು ನಮ್ಮ ಟ್ರಸ್ಟ್ ಭರಿಸುತ್ತೆ ಮತ್ತು ಸರಳ ಸಂಪ್ರದಾಯ ಮತ್ತು ಆಚರಣೆಗಳ ನಡುವೆ ನಮ್ಮ ಮದುವೆಯ ಆ ಕಾರ್ಯಗಳು ಆಗಬೇಕು ಮತ್ತು ಪಾಶ್ಚಾತ್ಯ ಸಂಸ್ಕೃತಿಗಳನ್ನು ವಿರೋಧಿಸಿ ಆ ಸರಳ ಮತ್ತು ಸಾಮೂಹಿಕವಾಗಿರ್ತಕ್ಕಂಥ ವಿವಾಹದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ಮದುವೆಯ ಕಾರ್ಯವನ್ನು ಮಾಡಿದಾಗ ಅನಾವಶ್ಯಕವಾಗಿ ನಡೆಯತಕ್ಕಂಥ ಖರ್ಚು ದುಂದು ವೆಚ್ಚಗಳಿಗೆ ಎಲ್ಲದಕ್ಕೂ ಕೂಡ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಸಂಘದ ಹಿರಿಯರ ಸ್ವಯಂ ಸೇವಕರ ಆ ಆಶಯದಂತೆ ನಾಳೆ ದಿನ ಆ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಿದ್ದೇವೆ. ಈಗಾಗಲೇ 14 ಮಂದಿ ಜೋಡಿಗೆ ನಿಶ್ಚಿತಾರ್ಥ ತಾಂಬೂಲವನ್ನು ಬದಲಾಯಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮಗೆ ನಮ್ಮ ಅಪೇಕ್ಷೆ ಇದೆ, ಇನ್ನೂ ಕೂಡ ಯಾರಾದರೂ ಸುಳ್ಯ ಭಾಗದಿಂದ ಮದುವೆಯಾಗುವವರು ಇದ್ದರೆ, ಸುಳ್ಯದಿಂದ 2 ಜೋಡಿ ಈಗಾಗಲೇ ಬಂದಿದೆ ಅಂತ ನಾನು ಅಂದುಕೊಂಡಿದ್ದೇನೆ. ನಾಳೆ ದಿನ 25ನೇ ತಾರೀಕಿನ ತನಕ ಅವರಿಗೆ ಆ ಅವಕಾಶವನ್ನು, ನೋಂದಣಿಗೆ ಬೇಕಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದೇವೆ. ಈ ಭಾಗದಿಂದಲೂ ಕೂಡ ಯಾರಾದರೂ ಮದುವೆಯಾಗುವವರು ಇದ್ದರೆ ಅದರಲ್ಲಿ ಆಗಬಹುದು ಅನ್ನತಕ್ಕಂಥ ಸಂದೇಶವನ್ನು ಇವತ್ತು ನಾವು ಸಮಾಜಕ್ಕೆ ಕೊಡ್ತಾ ಇದ್ದೀವಿ. ಎಸ್ ಸರ್, ಇದರ ಜೊತೆಯಲ್ಲಿ ಇನ್ನೊಂದು, ಈ ಬಾರಿಯ ನಿಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಭಾಳಷ್ಟು ಕಡೆಗಳಲ್ಲಿ ನಾವು ನೋಡಿದ್ದೇವೆ ಹಿಂದೂ ಸಮಾಜೋತ್ಸವ, ಆದರೆ ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಹಿಂದವಿ ಸಮಾಜೋತ್ಸವ ಅನ್ನುವಂಥ ಒಂದು ಶಬ್ದವನ್ನು ಸೇರಿಸ್ಕೊಂಡಿದ್ರಿ. ಜೊತೆಯಲ್ಲಿ ಈ ಒಂದು ಸಮಾಜೋತ್ಸವದ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತದೆ, ಇದಕ್ಕೆ ಪೂಜ್ಯರು ಯಾರೆಲ್ಲ ಭಾಗವಹಿಸ್ತಾರೆ, ಈ ಒಂದು ವೇದಿಕೆಯಲ್ಲಿ ಯಾರೆಲ್ಲ ಇರ್ತಾರೆ ಅನ್ನುವಂಥದ್ದು. ಇವತ್ತು ಹಿಂದೂ ಸಮಾಜಕ್ಕೆ ಆದರ್ಶ ಯಾರು ಅನ್ನತಕ್ಕಂಥ ಪ್ರಶ್ನೆ ಬಂದಾಗ ನಮಗೆಲ್ಲರಿಗೂ ಮನಸ್ಸಿನಲ್ಲಿ ಮೂಡುವಂಥದ್ದು ಶಿವಾಜಿಯ ಕಲ್ಪನೆ. ಆ ಶಿವಾಜಿ ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಆ ಪ್ರೇರಣೆ, ಹೋರಾಟ ಇರ್ಬೋದು, ಬೇರೆ ಬೇರೆ ಸಂಗತಿಗಳು ಆ ಶಿವಾಜಿಯ ಬದುಕಿನಲ್ಲಿ ನಡೆದಿರ್ತಕ್ಕಂಥ ಪರಿಣಾಮ, ಅದರೆಲ್ಲರಿಂದ ಪ್ರೇರೇಪಣೆಯನ್ನು ಪಡೆದು ಇವತ್ತು ನೂರಾರು ಕಾರ್ಯಕರ್ತರು ಇವತ್ತು ಸಮಾಜವನ್ನು, ಹಿಂದೂ ಸಮಾಜವನ್ನು ಜೋಡಿಸತಕ್ಕಂತಹ ಮತ್ತು ರಕ್ಷಣೆ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಶಿವಾಜಿಯವರ ಆದರ್ಶವೇ ಸಮಾಜದಲ್ಲಿರ್ತಕ್ಕಂಥ ತರುಣರಿಗೆ ಒಂದು ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಯೋಚನೆಯ ಅಡಿಯಲ್ಲಿ ಆ ತರುಣರಿಗೆ ಕ್ಷಾತ್ರ ತೇಜಸ್ಸನ್ನು ತುಂಬತಕ್ಕಂಥ ವ್ಯವಸ್ಥೆಯ ದೃಷ್ಟಿಕೋನದಿಂದ 2 ಜಿಲ್ಲೆಗಳ ಸ್ವಾಮೀಜಿಗಳು, ಇವತ್ತು ಪೇಜಾವರ ಸ್ವಾಮೀಜಿಗಳು, ರಾಘವೇಶ್ವರ ಸ್ವಾಮೀಜಿಯರಗಳ ಉಪಾಧಿಯಾಗಿ ಸುಮಾರು 12 ಮಂದಿ ಸಾಧು ಸಂತರು ನಾಳೆ ದಿನ ಆ ಕಾರ್ಯಕ್ರಮದಲ್ಲಿ ಧರ್ಮದ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ. ಆ ಧರ್ಮದ ಸಂದೇಶ ಮುಂದಿನ ನೂರಾರು ವರ್ಷಗಳ ಕಾಲ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಮತ್ತು ಕಾರ್ಯಕರ್ತರಿಗೆ ಕ್ಷಾತ್ರ ತೇಜಸ್ಸನ್ನು ಕೊಡ್ತದೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಆ ಹಿನ್ನೆಲೆಯಲ್ಲಿ ಹಿಂದವಿ ಸಾಮ್ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನಡೆಯತಕ್ಕಂಥ ಆ ಶೋಭಾಯಾತ್ರೆ ಇರ್ಬೋದು, ಎಲ್ಲ ನಮ್ಮ ಸಂಸ್ಕೃತಿ ವಿಚಾರಧಾರೆಗಳನ್ನು ಉಳಿಸತಕ್ಕಂಥ ಒಂದು ವ್ಯವಸ್ಥಿತ ಕೆಲಸ ಕಾರ್ಯ ಹಿಂದೂ ಸಮಾಜದಲ್ಲಿ ನಿರಂತರವಾಗಿ ಆಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಇವತ್ತು ಅದು ಪಕ್ಷ ಭೇದ ಜಾತಿ ಮತ ಎಲ್ಲವನ್ನ ಮರೆತು ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಪ್ರಾಮಾಣಿಕ ಯೋಚನೆಯ ನಡುವೆ ಆ ಕಾರ್ಯಕ್ರಮ ನಡೀತದೆ. ಆ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮದ ಯಶಸ್ಸಿನ ದೃಷ್ಟಿಕೋನದಿಂದ ಹಿಂದೂ ಸಮಾಜದ ಪ್ರತಿಯೊಂದು ಮನೆಯಿಂದಲೂ ಕೂಡ ಆ ಕಾರ್ಯಕರ್ತರು ಭಾಗವಹಿಸಿದಾಗ ಆ ಸಂಘದ ಶತಾಬ್ದಿಯ ಆ ವರ್ಷಕ್ಕೆ ಇನ್ನಷ್ಟು ಶಕ್ತಿ ಬರ್ತದೆ ಮತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗ್ತದೆ ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಕಾರ್ಯಕ್ರಮ ನಡೀತದೆ. ತಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಆಶಯ ನಮ್ಮದಿದೆ ಸರ್. ಆದರೂ ಕೂಡ ಎಷ್ಟು ಮಂದಿ ನಿರೀಕ್ಷೆ ಸರ್ ನಿಮ್ಮ? ಕಳೆದ ಶ್ರೀನಿವಾಸ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಸುಮಾರು 80,000ರಿಂದ 90,000 ಭಕ್ತರು ಭಾಗವಹಿಸಿ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಬಾರಿಯ 2 ದಿವಸಗಳ ಕಾರ್ಯಕ್ರಮದಲ್ಲಿ ಸುಮಾರು 1.25 ಲಕ್ಷ ಜನರಿಗೆ ಬೇಕಾಗಿರತಕ್ಕಂಥ ಅನ್ನ ಸಂತರ್ಪಣೆಗಳು, ಉಪಹಾರಗಳಿಗೆ ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾವೆಲ್ಲ ಮಾಡಿಕೊಂಡಿದ್ದೇವೆ. ಇವತ್ತು ಬೆಳಿಗ್ಗೆ ಚಪ್ಪರ ಮುಹೂರ್ತ ನೆರವೇರಿದೆ.
ಸುಮಾರು 140 ಫೀಟ್ನಷ್ಟು ಅಗಲ, ಸುಮಾರು 400 ಫೀಟ್ನಷ್ಟು ಉದ್ದದ ದೊಡ್ಡದಾಗಿರ್ತಕ್ಕಂಥ ಒಂದೇ ಬಾರಿ ಸುಮಾರು 15,000 ಸಂಖ್ಯೆಯಲ್ಲಿ ಆ ಬಂಧುಗಳು ಒಂದು ವೇದಿಕೆಯ ಅಡಿಯಲ್ಲಿ ವಿರಾಜಮಾನರಾಗಿರತಕ್ಕಂಥ ಸ್ಥಳಾವಕಾಶವನ್ನು ಒಳಗೊಂಡಂಥ ಪೆಂಡಾಲ್ನ ವ್ಯವಸ್ಥೆ ಇವತ್ತು ಚಪರ ಮುಹೂರ್ತದ ಮುಖಾಂತರ ಆಗ್ತಾ ಇದೆ. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗೋಸ್ಕರ ಸುಮಾರು 150 ಫೀಟ್ ಅಗಲ ಮತ್ತು 100 ಫೀಟ್ ಉದ್ದದ ಆ ಪೆಂಡಾಲ್ನ ವ್ಯವಸ್ಥೆಯನ್ನು ಕೂಡ ನಾವೆಲ್ಲ ಮಾಡಿದ್ದೇವೆ. ಒಟ್ಟು ಕಾರ್ಯಕ್ರಮದ ಯಶಸ್ಸಿನ ದೃಷ್ಟಿಕೋನದಿಂದ ಬೇರೆ ಬೇರೆ ಸಮಿತಿಗಳ ಮುಖಾಂತರ ಎಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥ ಪರಿಣಾಮ 2 ವರ್ಷಗಳಲ್ಲಿ ಕೂಡ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಈ ಬಾರಿ ಕೂಡ ಯಶಸ್ವಿಯಾಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆ ಹಿನ್ನೆಲೆಯಲ್ಲಿ ಸುಳ್ಯದ ಮಹಾಜನತೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಅಪೇಕ್ಷೆ ನಮಗೆ. ವೀಕ್ಷಕರೇ ಕೇಳಿದ್ರಲ್ವಾ, ಪುತ್ತೂರಲ್ಲಿ ನಡೆಯತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮ, ಹಿಂದವಿ ಸಮಾಜೋತ್ಸವ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನಮಗೆ ಅಲ್ಲಿ ಸಂಚಾಲಕರಾದಂಥ ಅರುಣ್ ಕುಮಾರ್ ಪುತಿಲ್ರವರು ನೀಡಿದರು. ಹಾಗೆ ಯಾವ ರೀತಿಯಾಗಿ ಸುಳ್ಯದಲ್ಲಿ ಈ ಒಂದು ಸಭೆ ನಡೆಯಿತು, ಸುಳ್ಯದಲ್ಲಿ ಅದರ ಪೂರ್ವಭಾವಿಯಾಗಿ ಒಂದು ಸಮಿತಿಯನ್ನು ಕೂಡ ರಚಿಸಲಾಯಿತು, ಎಲ್ಲ ಕಾರ್ಯಕ್ರಮವನ್ನು ತಾವು ನೋಡಿದ್ರಿ. ಹಾಗೆ ಮುಂದಿನ ದಿವಸ ಅಂದರೆ ನಾಡಿದ್ದು ಪುತ್ತೂರಲ್ಲಿ ನಡೆತಕ್ಕಂಥ ಈ ಒಂದು ಸಮಾಜೋತ್ಸವಕ್ಕೆ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಕೂಡ ಎಲ್ಲ ಹಿಂದೂ ಬಾಂಧವರನ್ನು ಕೂಡ ಅವರು ಆಹ್ವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೊತೆಯಲ್ಲಿ ಅದರ ಒಂದು ಆಮಂತ್ರಣ ಪತ್ರಿಕೆಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು. ಕ್ಯಾಮ್ರಾ ಪರ್ಸನ್ ಕೌಶಿಕ್ ಜೊತೆ ಶಿವಪ್ರಸಾದ್, ಸುದ್ದಿ ಚಾನಲ್ ಸುಳ್ಯ.